ನಮಸ್ಕಾರ. ವನಿಜಾ ಮಲೆನಾಡು ಬಂದಾಯಿತು, ಹೊಸ ಕತೆ ತಂದಾಯಿತು. ಬನ್ನಿ, ಇವತ್ತು ಬಯಸದೆ ನೀ ಬಂದೆ ಈ ಕಥೆಯನ್ನು ಉಷಾ ನವರತ್ನರಾಮ್ ಅವರ ಆಧಾರಿತ ಕಾದಂಬರಿ. ತುಂಬ ಚೆನ್ನಾಗಿದೆ ಕತೆ. ನೋಡಿದವರು ಅಥವಾ ಕೇಳಿದವರು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತು ಈ ಕತೆ ಹೇಗಿದೆ ನೋಡೋಣ. ಮುಂದಿನ ಭಾಗ, ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ, ಇವಾಗ ಮುಂದಿನ ಭಾಗ ಹೇಳ್ತಾ ಇದ್ದೀನಿ. ಈ ಕತೆನ ಕೇಳಿ, ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ, ಹೇಗಿತ್ತು ಅಂತ ಹೇಳಿ. ಈಗ ಶುರು ಮಾಡ್ತೀನಿ ಕತೆನ. ಇಲ್ಲ, ಇದು ಸಾಲಕ್ಕೆ ಬಡ್ಡಿನೂ ನಿಮ್ಮ ರೇಟ್ನಲ್ಲೇ ತಗೋಬೇಕು. 1 ವಾರದಲ್ಲಿ ಬಡ್ಡಿ ಸಹಿತ ಹಿಂದಿರುಗಿಸ್ತೀನಿ. ಸಾಲಕ್ಕೆ ಆಧಾರವಾಗಿ ನಮ್ಮ ಮನೆ ಬರೆದು ಕೊಡ್ತೀನಿ. ಸರ್ವನ ರೋಷದ ಮುಂದೆ ಸುಕುಮಾರ ಸ್ತಬ್ಧನಾದ. ನನಗೆ ಡಿ ಬೇಡ, ಕ್ಯಾಶ್ ಬೇಕು. ನನ್ನ ಮನೆ 50 ಲಕ್ಷದ ವರ್ತು ಇಲ್ಲ. ಆದರೆ ನೀನು ಒತ್ತಾಯ ಮಾಡ್ತೀಯಂತ ಸೆಕ್ಯೂರಿಟಿಗಾಗಿ ತಗೋತೀನಿ. 1 ವಾರದಲ್ಲಿ ತೀರಿಸ್ತೀನಿ ಅಂತ ಅಂದಿಯಲ್ಲ, ಅದಕ್ಕೆ ಸಾಕು. ಈಶ್ವರ್, ಈ ಸೆಕ್ಯೂರಿಟಿಗೆಲ್ಲ ರೆಡಿ ಮಾಡಿ ಸೈನ್ ಮಾಡಿಸ್ಕೊ. 1 ವಾರದಲ್ಲಿ ತೀರಿಸೋ ಆಗಿದ್ದರೆ ಬಡ್ಡಿ ಬೇಡ. ಅದಕ್ಕಿಂತ ಜಾಸ್ತಿ ಟೈಮ್ ತಗೊಂಡ್ರೆ 20% ಇಂಟ್ರೆಸ್ಟ್ ಕೊಡಬೇಕು. ಅರೆಕ್ಷಣ ಯೋಚಿಸಿ ಸರ್ವದಮನ ಒಪ್ಪಿದ. 10 ಲಕ್ಷ ಕ್ಯಾಶ್ ಹಿಡಿದು ವೆಂಕಿಯೊಂದಿಗೆ ಜಮುನಳ ಮನೆಗೆ ಬಂದ. ಜಮ್ಮು, 10 ಲಕ್ಷ ನನ್ನ ಕೈಲಿ ತಗೊಂಡಿದ್ದಕ್ಕೆ ಒಂದು ರಸೀತಿ ಕೊಡು. ಮಿಸ್ಸಸ್ ಜಮುನಾ ಸುಕುಮಾರ್ ಅಂತ ಸೈನ್ ಮಾಡು. ಇಷ್ಟೊಂದು ಎಲ್ಲಿಂದ ತಂದೆ? ಜಮ್ಮು ಬೆರಗಾದಳು. ನನಗೋಸ್ಕರ ಸಾಲ ಮಾಡಿ ತಂದ್ರಾ? ಅದೆಲ್ಲ ಕೇಳಬೇಡ, ನಾನು ಹೇಳಿದಷ್ಟು ಮಾಡು. ಎಲ್ಲ ನಿನ್ನ ಒಳ್ಳೆಯದಕ್ಕೆ ಮಾಡಿರೋದು. ನಾನು ಇಷ್ಟೊಂದು ಹೇಗೆ ತಗೊಳ್ಳೋದು? ನಿನ್ನೆ ಎಲ್ಲ ತೊಂದರೆಗಳಿಗೆ ಸಿಕ್ಕಿಸೋಕೆ ನನಗಿಷ್ಟ ಇಲ್ಲ. ಇದೆಲ್ಲ ನಿಂದೆ. ನೀನು ಏನು ಮಾಡಿದ್ರು ಸುಕುಮಾರ ಏನಾದರೂ ಡ್ರೈವರ್ಸ್ ಕೇಳಿದರೆ ಕೊಡಬೇಡ. ಬೇಗ ರಸೀತಿ ಕೊಡು. ಹಾಗೂ ನಿನ್ನ ಬ್ಯಾಂಕ್ನ ಪಾಸ್ಬುಕ್ ಕೊಡು. ನನಗೆ ಟೈಮ್ ಇಲ್ಲ. ಜಮುನಾ ಅನುಮಾನಿಸುತ್ತಲೇ ರಸೀತಿ ಬರೆದುಕೊಟ್ಟು ಪಾಸ್ಬುಕ್ಕನ್ನು ತಂದಿತ್ತಳು. ಸರ್ವದಮನ, ವೆಂಕಿ ಇಬ್ಬರೂ ಬ್ಯಾಂಕಿಗೆ ಹೋಗಿ ಜಮುನಳ ಹೆಸರಿಗೆ 10 ಲಕ್ಷ ಜಮಾ ಮಾಡಿ ಬಂದರು. ಸರ್ವದಮನ ರಸೀದಿಯನ್ನು ಭದ್ರವಾಗಿಟ್ಟುಕೊಂಡ. 1 ವಾರದ ಗಡುವು ಮುಗಿಯುತ್ತಲೇ ಸುಕುಮಾರ ಆಫೀಸಿಗೆ ಬಂದ. ನಿನ್ನ ಸಾಲ ಸಂದಾಯ ಆಗಿದೆ. ಒತ್ತೆ ಇಟ್ಟಿರೋ ಮನೆ ಬಿಟ್ಕೊಡು. ಎಲ್ಲಿ ದುಡ್ಡು? ಸುಕುಮಾರ ಕೇಳಿದ. ಬ್ಯಾಂಕಿಗೆ ಕಟ್ಟಾಯಿತು. ನಿನ್ನ ಹೆಂಡ್ತಿ ಕೈಗೆ ನನ್ನ ಫ್ರೆಂಡ್ ಕೊಟ್ಟ, ಅದಕ್ಕೆ ರಸೀತಿ ಇದೆ ನೋಡು. ಅದನ್ನ ನಿನ್ನ ಹೆಂಡ್ತಿ ಹೆಸರಲ್ಲೇ ಬ್ಯಾಂಕಿಗೆ ಕಟ್ಟಾಯಿತು. ಎಂಟ್ರಿನೂ ಆಗಿದೆ. ಸುಕುಮಾರ ಬೆಂಕಿಯಾಗಿ ಹೋದ. ಆ ಬೀಚ್ ಕೈಗೆ ಯಾಕೆ ಕೊಟ್ಟೆ? ಅವಳು ಸಾಲ ಕೊಟ್ಟಿದ್ಲ? ಅವಳ ಕೈಲಿ ಕೊಟ್ರೇನು, ನಿನ್ನ ಕೈಲಿ ಕೊಟ್ರೇನು? ಆಫ್ಟರ್ ಆಲ್ ನೀನು ಅವಳ ಗಂಡ, ಅವಳ ಮಕ್ಕಳ ತಂದೆ. ಅವಳ ಕೈಗೆ ಕೊಟ್ರೇನು ತಪ್ಪಿಲ್ಲ. ನಾನು ಕೊಟ್ಟ ಮೇಲೆ ನನ್ನ ಕೈಲೇ ಕೊಡಬೇಕಾಗಿತ್ತು. ಅವಳ ಹೆಸರಲ್ಲಿ ಆ ದುಡ್ಡು ಜಮಾ ಮಾಡೋಕ್ಕೆ ಅದೇನು ಅವಳ ಅಪ್ಪ ಕೊಟ್ಟಿದ್ನಲ್ಲ. ಸರ್ವದಮನ ನಕ್ಕ. ಅವಳ ಅಪ್ಪಂದೇ ಅದು. ನೀನು ಹೇಗೆ ಅದನ್ನು ಲಪಟಾಯಿಸಬೇಕು ಅಂತ ನಂಗೊತ್ತು. ಅವಳನ್ನ ಮದುವೆ ಮಾಡ್ಕೊಂಡಿದ್ದೇ ಈ ಅವಳಪ್ಪನ ಆಸ್ತಿಗೆ. ಅದು ಅಲ್ಲದೆ ಮದುವೆ ಮಾಡಿಕೊಂಡು ಅವಳದಾಗಿರೋ ಈ ಮನೆಯಲ್ಲಿ ನೀನು ಮಜಾ ಮಾಡಿಕೊಂಡು ಅವಳನ್ನ ಒಂದು ಕೊಂಪೆಯಲ್ಲಿರೋ ಸಣ್ಣ ಮನೆಯಲ್ಲಿಟ್ಟು ಅವಳಿಗೆ ಹಿಂಸೆ ಕೊಟ್ಟು ಬದುಕು ಎಷ್ಟು ದುರ್ಭರ ಮಾಡ್ತಾ ಇದ್ದೀಯ. ಕಾನೂನುಬದ್ಧವಾಗಿ ಅವಳಿಗೆ ಸೇರಬೇಕಾದ ಆಸ್ತಿ, ಮನೆ ಎಲ್ಲ ನೀನು ನುಂಗಿಕೊಂಡು ಮೆರಿತಾ ಇದ್ದೀಯ. 10 ಲಕ್ಷ ಅವಳ ಹೆಸರಲ್ಲಿದ್ದರೆ ಅದರ ಬಡ್ಡೀಲಿ ಅವಳ ಮಕ್ಕಳು ಸುಖವಾಗಿಯಾದರೂ ಇರಬಹುದು. ಓಹೋ, ಇದು ನಿನ್ನ ಪ್ಲ್ಯಾನು. ಆ 10 ಲಕ್ಷ ಹೇಗೆ ವಾಪಸ್ ತಗೋಬೇಕೆಂದು ನಂಗೊತ್ತು. ಅವಳ ಆದರಿಕೆ ಬುದ್ಧಿ ಗೊತ್ತಾಗಿಯೇ ಅವಳನ್ನ ದೂರ ಇಟ್ಟಿದ್ದು. ಸುಕುಮಾರ ಹೇಳಿದಾಗ ಸರ್ವದಮನ ಎಚ್ಚರಿಸಿದ. ಅವಳನ್ನು ಏನಾದರೂ ಏರಾಸ್ ಮಾಡೋಕ್ಕೆ ಹೊರಟಿಯೋ, ನಿನ್ನ ಬ್ರಾಡೆಲ್ಲ ಹೊರಗೆಳೆದು ಹಾಕಿ ನಿನ್ನ ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ಅವಳಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸ್ತೀನಿ. ಮದುವೆ ಮಾಡಿಕೊಂಡು ಹುಟ್ಟಿಸಿದ ಮೇಲೆ ಅವಳನ್ನ ಸರಿಯಾಗಿ ನಡೆಸ್ಕೊಳ್ಳೋದು ನಿನ್ನ ಡ್ಯೂಟಿ.
ನಿನ್ನ ಮಕ್ಕಳು ಕೋರ್ಟ್ ಪೊಲೀಸ್ ಸ್ಟೇಷನ್ಗೆ ಅಲಿಸೋ ಹಾಗೆ ಮಾಡಬೇಡ. ಮರ್ಯಾದೆಯಾಗಿ ನಾನು ಒತ್ತೆ ಇಟ್ಟ ಮನೆ ವಾಪಸ್ ಕೊಡು. ಸುಕುಮಾರ ಚಿಂತಾಕ್ರಾಂತನಾದ. ತಾನೇನು ಬಯಸಿದರೆ ಆದುದೇ ಬೇರೆ. ಆ ಹಾಳಾದವಳ ಹೆಸರಿಗೆ ಬೇಕಂತಲೇ ಇವನ್ನು ಬ್ಯಾಂಕಿನಲ್ಲಿ ಇಟ್ಟಿದ್ದಾನೆ. ಇವನು ನುಣುಚಿಕೊಂಡು ತನ್ನ ಕೈಯಿಂದ ಜಾರಿಕೊಂಡಿದ್ದಾನೆ. ಈಗ ಆಗೋಲ್ಲ, ನಾಳೆ ಬಾ, ಆಮೇಲೆ ನೋಡೋಣ. ಆಗಲ್ಲ, ನಿನ್ನ ಸಾಲ ದುಡ್ಡು ನಾನು ಹಿಂದಿರುಗಿಸಿದೆ. ರಸೀತಿ ಇಲ್ಲಿದೆ. ಇನ್ಯಾಕೆ ನಾಳೆ ಬರಬೇಕು? ನೀನು ತಗಾದೆ ಮಾಡಿದರೆ ಈಗಲೇ ನಾನು ಅಡ್ವೊಕೇಟ್ ಹತ್ರ ಹೋಗಿ ನಿನಗೆ ನೋಟಿಸ್ ಇಶ್ಯೂ ಮಾಡಿಸ್ಬೇಕಾಗತ್ತೆ. ಈಶ್ವರ್ ಕುಮಾರನ ಭುಜ ತಟ್ಟಿದ. ಒಂದು ನಿಮಿಷ. ಸುಕುಮಾರ ಈಶ್ವರ್ ಒಳಗೆ ಹೋದರು. ಅವರಿಗಾಗಿ ಕಾಯುತ್ತಾ ಸರ್ವದಮನ ಕುಳಿತ. ಈಗ ತನಗೆ ಬಂದಿರುವ ಧೈರ್ಯ ಸ್ಥೈರ್ಯ ಹಿಂದೆ ಇದ್ದಿದ್ದರೆ ಜಮುನ ತನ್ನವಳಾಗಿಯೇ ಉಳಿತಿದ್ದಳು. ನಾವು ಚಾಪೆ ಕೆಳಗೆ ತೂರಿದರೆ ಇವನು ರಂಗೋಲಿ ಕೆಳಗೆ ತೂರ್ತಾನೆ. ಈಗ ಲೀಗಲ್ ಕಾಂಪ್ಲಿಕೇಶನ್ ಏನೂ ಮಾಡ್ಕೊಳ್ಳೋಕ್ಕೆ ಹೋಗೋದು ಬೇಡ. ನಮ್ಮ ಬಿಸ್ನೆಸ್ ಹಿಟ್ ಆಗುತ್ತೆ. 10 ಲಕ್ಷ ಜಮುನಳ ಹೆಸರಲ್ಲಿ ಇದ್ದದ್ದು ಒಳ್ಳೆಯದೇ ಆಯಿತು. ನಿನ್ನ ಜವಾಬ್ದಾರಿನೇ ತಪ್ಪಿತು. ಅವಳು ಆಸ್ತಿ ಎಲ್ಲ ನಿಂದೇ ಆಗಿರಬೇಕಾದ್ರೆ ಅದನ್ನು ಉಪಾಯವಾಗಿ ನಾವು ತಗೋಬಹುದು. ಈಗ ದುಡುಕೋದು ಬೇಡ. ನಾನು ಹೇಳೋದು ಕೇಳು. ಇವನನ್ನು ಮೊದಲು ಇಲ್ಲಿಂದ ಸಾಗಿಸಬೇಕು. ಸುಕುಮಾರ ಹೊರಗೆ ಬರಲಿಲ್ಲ. ಈಶ್ವರನೇ ಎಲ್ಲ ಕರಾರು ಪತ್ರಗಳನ್ನು ತಂದಿತ್ತ. ರಸೀತಿ ಕೊಡು. ಅದರ ನಕಲನ್ನು ಕೊಡ್ತೀನಿ. ಒರಿಜಿನಲ್ ನನ್ನ ಹತ್ರನೇ ಇರಲಿ. ನೀವು ಏನು ಮಾಡೋಕ್ಕೂ ಏಸದ ಮೃಗಗಳು. ಸರ್ವದಮನ ಅವನ ಕೈಗೆ ನಕಲು ಕೊಟ್ಟು ಹೊರಟು ಬಂದ. ಅವನೆದೆಯ ಮೇಲಿದ್ದ ಮೇರು ಪರ್ವತ ಕೆಳಗಿಳಿದಂತಾಯಿತು. ವೆಂಕಿಗೆ ಹೇಳಿ ಸುಕುಮಾರ ಏನಾದರೂ ಬಂದು ಜಮುನಳನ್ನು ಹಿಂಸೆ ಮಾಡಿದರೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸಬೇಕೆಂದು ತಿಳಿಸಿದ. ತಾನು ಪ್ರತಿದಿನ ವೆಂಕಿ ಮನೆಗೆ ಬಂದು ವಿಚಾರಿಸಿಕೊಂಡು ಹೋಗುವುದಾಗಿಯೂ ಹೇಳಿದ. ತನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ತನ್ನ ಕಾಲಿನ ಮೇಲೆ ನಿಲ್ಲುವ ಹಾಗೆ ಮಾಡಿದ ಸರ್ವದಮನಿಗೆ ಹಾಗೆಯೇ ಅವಳೇ ಯಾವುದಾದರೂ ಬಿಸ್ನೆಸ್ ಮಾಡಲು ಉತ್ತೇಜಿಸಬೇಕು. ಅದಕ್ಕೆ ಅವಳ ಮಕ್ಕಳು ಸ್ವಲ್ಪ ದೊಡ್ಡವರಾಗಬೇಕು. ವನಜಮ್ಮ ಮಗನನ್ನು ಹೀಗೆಯೇ ಬಿಟ್ಟರೆ ಸರಿಯಿಲ್ಲವೆನಿಸಿತು. ಅವನಿಗೆ ತಕ್ಕ ಹೆಣ್ಣನ್ನು ನೋಡಿ ಮದುವೆ ಮಾಡಿಬಿಡಬೇಕು. ಮೊದಲು 4 ದಿನ ಹಾರಾಡಬಹುದು, ಆನಂತರ ಸರಿ ಹೋಗಬಹುದು. ಮದುವೆಯಾಗಿ ಮಕ್ಕಳಿರುವ ಜಮುನನ್ನು ಹಚ್ಚಿಕೊಂಡು ತಿರುಗಾಡುವುದು ಅವರಿಗಿಷ್ಟವಿರಲಿಲ್ಲ. ಅಕ್ಕಪಕ್ಕದವರು ಆಗಾಗ ಕೇಳಿ ಕೆಣಕುತ್ತಿದ್ದರು. ಅಲ್ಲದೆ ಸುಕುಮಾರ ಕೆಟ್ಟವನು, ಎಲ್ಲದಕ್ಕೂ ಅವನನ್ನು ಎದುರು ಹಾಕಿಕೊಂಡು ತನ್ನ ಭವಿಷ್ಯವನ್ನು ಲೆಕ್ಕಿಸದೆ ಇದ್ದುದು ಸರಿ ಬೀಳಲಿಲ್ಲ. ಸರ್ವ, ಎಷ್ಟು ದಿನ ಅಂತ ಹೀಗೆ ಒಂಟಿ ಜೀವನ? ಬಸವನ ಆಗಿರ್ತೀಯ? ನನಗೂ ವಯಸ್ಸಾಯಿತು. ಡಾಕ್ಟರ್ ಹತ್ರ ಹೋಗಿದ್ದೆ. ನಿಮಗೆ ತುಂಬ BP ಇದೆ, ರೆಸ್ಟ್ ತಗೋಬೇಕು ಅಂತ ಅಂದರು. ಇಲ್ಲಿ ನೋಡಿದರೆ ದಿನ ಬೆಳಗಾದರೆ ನಿಂದೇ ಆಗೋಯ್ತು. ನಿಂದೇ ಯೋಚನೆ ಆಗೋಗಿದೆ. ಹೊತ್ತಿಗೆ ಮನೆಗೆ ಬರೋಲ್ಲ. ಯಾರ್ದೋ ಸಂಸಾರ ಸರಿ ಮಾಡ್ತೀನಿ ಅಂತ ತಲೆ ಕೊಟ್ಟು ಓಡಾಡ್ತೀಯ. ನಾನು ಹಾಸಿಗೆ ಹಿಡಿಯೋವರೆಗೂ ನಿಂಗೆ ಬುದ್ಧಿ ಬರೋಲ್ಲ. ಆಗ್ಯಾಕಮ್ಮ ಹೇಳ್ತಿ? ಯಾರನ್ನಾದರೂ ಅಡಿಗೆ ಕೆಲಸಕ್ಕೆ ಇಟ್ಕೋಬಾರ್ದಾ? ನಿನ್ನ ಕೈಲಾಗದೆ ಇರೋದನ್ನು ಯಾಕೆ ಮಾಡ್ತಿ? ಕೆಲಸ ಹೋಗಲಿ, ಮನಸ್ಸಲ್ಲಿ ಕೊರಿತಾ ಇರೋದನ್ನು ಹೇಗೆ ನಿವಾರಿಸ್ಕೊಳ್ಳಿ? ಮಕ್ಕಳು ಕೈಗೆ ಬಂದರೂ ಹಾಯಾಗಿರೋಣ ಅಂದರೆ ಆಗಲ್ವಲ್ಲ. ನಿಂಗೆ ವಯಸ್ಸೇನು ಕಡಿಮೆ ಆಯಿತಾ? ಇನ್ನು ಕಲ್ಕತ್ತಾದಲ್ಲಿ ಕೆಲಸಕ್ಕೆ ಹೊರಟು ಹೋದರೆ ನಾನೊಬ್ಬಳು ಇಲ್ಲಿ ಏನು ಮಾಡಲಿ? ನಿನ್ನ ಜೊತೆಯಂತೂ ನಾನು ಬರೋಲ್ಲ. ವನಜಮ್ಮ ಕಣ್ಣಿಗೆ ಸೆರಗನ್ನು ಹಚ್ಚಿದಾಗ ಸರ್ವ ಮೆತ್ತಗಾದ. ನಾನು ಕಲ್ಕತ್ತಾಗೆ ಹೋಗೋಲ್ಲಮ್ಮ. ನಮ್ಮ ಫಾರಮ್ನಲ್ಲೇ ಕಂಟಿನ್ಯೂ ಮಾಡ್ತೀನಿ. ಮೊದಲೇ ಅವರಿಗೆ ನನ್ನ ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ. ನೀನು ಹೀಗೆ ಕೊರಗ್ತಾ ಇರೋದು ನೋಡೋಕ್ಕಾಗೋಲ್ಲ. ಸಂಪಾದಿಸೋಕ್ಕೆ ಬರೋನು ಎಲ್ಲಿ ಬೇಕಾದರೂ ಕೆಲಸ ಮಾಡಿ ಸಂಪಾದಿಸ್ಬೋದು. ಅಂತೂ ಅವನು ನಿಧಾನವಾಗಿ ಬಗ್ಗುತ್ತಿರುವನೆಂದು ಅವರಿಗೆ ಅರಿವಾಯಿತು. ತಮ್ಮ ಕಣ್ಣು ಮುಂದೆಯೇ ಇರಲಿ ಸದ್ಯ. ಇಲ್ಲಿ ಇದ್ದರೆ ನಮ್ಮ ತಂದೆ ಎಲ್ಲಿರ್ತೀಯ? ಆ ಜಮುನನನ್ನು ಹುಡುಕಿಕೊಂಡು ಹೊರಡ್ತೀಯ. ಮದುವೆ ಆದಮೇಲೆ ಆಯ್ತಪ್ಪ, ಹೆಣ್ಣು ಗಂಡು ಮಕ್ಕಳು ಅಂತ ಇರಬೇಕು. ಮನೆಯವರು ಆ ಸಂಸಾರದಲ್ಲಿ ತಲೆ ಹಾಕಬಾರ್ದು. ಎಷ್ಟಾದರೂ ನಾಳೆ ಗಂಡ ಹೆಂಡತಿ ಆಗೋಗೋದೆ. ನಿನಗೆ ಗೊತ್ತಿಲ್ಲಮ್ಮ. ಅವಳ ತಂಟೆಗೆ ಬಾರದ ಹಾಗೆ ಮಾಡಿದ್ದೀನಿ. 10 ಲಕ್ಷ ಬ್ಯಾಂಕಲ್ಲಿ ಇಟ್ಟಿಸಿದ್ದೀನಿ. ಅದರ ಬಡ್ಡಿಲಿ ಅವಳು ಮಕ್ಕಳು ಆಯಾಗಿರ್ಬೋದು. ಆಯ್ತಲ್ಲ, ಇರ್ತಾಳೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.